ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ ಅದ್ಯಾಕೋ ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಬೆಂಬಲಿಗರ ಮಕ್ಕಳ ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂತ ಶಿಡ್ಲಘಟ್ಟ ರಾಜೀವ್ ಗೌಡ ಕೇಸ್ ಮಾಸುವಂತ ಮುನ್ನವೇ ದಾವಣಗೆರೆಯಲ್ಲಿ ಮಹಿಳಾ ಸಿಪಿಐ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಾಂಗ್ರೆಸ್ ಮುಖಂಡನ ಪುತ್ರ ಈಗ ದರ್ಪ ಮೆರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನ ರೌಡಿಸಂ. ಮಹಿಳಾ ಸಿಪಿಐ ಇಬ್ಬರು ಕಾನ್ಸ್ಟೇಬಲ್ ಮೇಲೆ ಹಲ್ಲೆ. ಅದೇನ್ ದರ್ಪ ದೌಲತ್ತು, ಪೊಲೀಸರಿಗೆ ಧಮಕಿ. ಇದು ಕಾಂಗ್ರೆಸ್ ಮುಖಂಡನ ಮಗನ ರೌಡಿಸಂ. ಶಿಡ್ಲಘಟ್ಟದ ಧಮಕಿ ಪ್ರಕರಣ ಮಾಸುವ ಮುನ್ನವೇ ಬೆಣ್ಣೆನಗರಿಯ ದಾವಣಗೆರೆಯಲ್ಲೂ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮಗ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಸಿಪಿಐ ಗಾಯತ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಹುಸೇನ್ ಎಂಬಾತ ಹಲ್ಲೆ ಮಾಡಿದ್ದಾನಂತೆ. ದಾವಣಗೆರೆಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಡೆದ ಗುಂಪು ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಮಾಂ ನಗರದಲ್ಲಿರುವ ಅಯೂಬ್ ಪೈಲ್ವಾನ್ ಮನೆ ಬಳಿ ಹುಸೇನ್ ಅನ್ನ ಬಂಧಿಸಲು ಪೊಲೀಸರು ತೆರಳಿದ್ರು. ಈ ವೇಳೆ ಹುಸೇನ್ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಇನ್ನು ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮನೆ ಬಳಿ ನಡೆದ ಹೈಡ್ರಾಮಾದ ಬಳಿಕ ಹುಸೇನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಹುಸೇನ್ ತಂದೆ ಕಾಂಗ್ರೆಸ್ ನಾಯಕ ಅಯೂಬ್ ಪೈಲ್ವಾನ್ ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದ್ದಾರಂತೆ. ನಂತರ ಬಡಾವಣೆ ಪೊಲೀಸ್ ಠಾಣೆಗೆ ಆರೋಪಿ ಹುಸೇನ್ ಅನ್ನ ಕರೆ ತಂದಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಕೆಂಚಪ್ಪ ಹಾಗೂ ಹರೀಶ್ಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದರು. ಈ ರೀತಿ ಪೊಲೀಸರ ಮೇಲೂ ಕೂಡ ದೌರ್ಜನ್ಯ ಮಾಡತಕ್ಕಂತ ಒಂದು ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ಅವರು ಎಷ್ಟೊಂದು ಬಲಾಢ್ಯರಾಗಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿದೆ. ಘಟನೆ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ಮತ್ತು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿವೆ. ಅಯೂಬ್ ಪೈಲ್ವಾನ್ ಇಬ್ಬರು ಪುತ್ರರಾದ ಹಸನ್ ಮತ್ತು ಹುಸೇನ್ ಇಬ್ಬರು ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಇದರಲ್ಲಿ ಹುಸೇನ್ ರೌಡಿ ಶೀಟರ್ ಆಗಿದ್ದಾರೆ. ಎಷ್ಟೇ ಪ್ರಭಾವಿಯಾದರೂ ಬಿಡುವ ಮಾತಿಲ್ಲ ಎಂದು ದಾವಣಗೆರೆ ಎಸ್ಪಿ ಹೇಳಿದ್ದಾರೆ. ಯಾವುದೇ ರೋಡ್ ಬೇಡಾರು ಯಾರೇ ಇದ್ರು ಯಾರಿಗೂ ಬಿಡೋದಿಲ್ಲ, ಎಲ್ಲರೂ ಕಾನೂನು ಮುಂದೆ ಹೋಗಲ್ಲ. ಆಸ್ಪತ್ರೆ ಆವರಣದಲ್ಲಿ ನಡೆದಿದ್ದ ಗಲಾಟೆ ಮತ್ತು ಪೊಲೀಸರ ಮೇಲಿನ ಹಲ್ಲೆಯಿಂದ ದಾವಣಗೆರೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ ಅದ್ಯಾಕೋ ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಬೆಂಬಲಿಗರ ಮಕ್ಕಳ ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂತ ಶಿಡ್ಲಘಟ್ಟ ರಾಜೀವ್ ಗೌಡ ಕೇಸ್ ಮಾಸುವಂತ ಮುನ್ನವೇ ದಾವಣಗೆರೆಯಲ್ಲಿ ಮಹಿಳಾ ಸಿಪಿಐ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಾಂಗ್ರೆಸ್ ಮುಖಂಡನ ಪುತ್ರ ಈಗ ದರ್ಪ ಮೆರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನ ರೌಡಿಸಂ. ಮಹಿಳಾ ಸಿಪಿಐ ಇಬ್ಬರು ಕಾನ್ಸ್ಟೇಬಲ್ ಮೇಲೆ ಹಲ್ಲೆ. ಅದೇನ್ ದರ್ಪ ದೌಲತ್ತು, ಪೊಲೀಸರಿಗೆ ಧಮಕಿ. ಇದು ಕಾಂಗ್ರೆಸ್ ಮುಖಂಡನ ಮಗನ ರೌಡಿಸಂ. ಶಿಡ್ಲಘಟ್ಟದ ಧಮಕಿ ಪ್ರಕರಣ ಮಾಸುವ ಮುನ್ನವೇ ಬೆಣ್ಣೆನಗರಿಯ ದಾವಣಗೆರೆಯಲ್ಲೂ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮಗ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಸಿಪಿಐ ಗಾಯತ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಹುಸೇನ್ ಎಂಬಾತ ಹಲ್ಲೆ ಮಾಡಿದ್ದಾನಂತೆ. ದಾವಣಗೆರೆಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಡೆದ ಗುಂಪು ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಮಾಂ ನಗರದಲ್ಲಿರುವ ಅಯೂಬ್ ಪೈಲ್ವಾನ್ ಮನೆ ಬಳಿ ಹುಸೇನ್ ಅನ್ನ ಬಂಧಿಸಲು ಪೊಲೀಸರು ತೆರಳಿದ್ರು. ಈ ವೇಳೆ ಹುಸೇನ್ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನಂತೆ.
ಇನ್ನು ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮನೆ ಬಳಿ ನಡೆದ ಹೈಡ್ರಾಮಾದ ಬಳಿಕ ಹುಸೇನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಹುಸೇನ್ ತಂದೆ ಕಾಂಗ್ರೆಸ್ ನಾಯಕ ಅಯೂಬ್ ಪೈಲ್ವಾನ್ ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದ್ದಾರಂತೆ. ನಂತರ ಬಡಾವಣೆ ಪೊಲೀಸ್ ಠಾಣೆಗೆ ಆರೋಪಿ ಹುಸೇನ್ ಅನ್ನ ಕರೆ ತಂದಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಕೆಂಚಪ್ಪ ಹಾಗೂ ಹರೀಶ್ಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದರು. ಈ ರೀತಿ ಪೊಲೀಸರ ಮೇಲೂ ಕೂಡ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ಅವರು ಎಷ್ಟೊಂದು ಬಲಾಢ್ಯರಾಗಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿದೆ. ಘಟನೆ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ಮತ್ತು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿವೆ. ಅಯೂಬ್ ಪೈಲ್ವಾನ್ ಇಬ್ಬರು ಪುತ್ರರಾದ ಹಸನ್ ಮತ್ತು ಹುಸೇನ್ ಇಬ್ಬರು ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಇದರಲ್ಲಿ ಹುಸೇನ್ ರೌಡಿ ಶೀಟರ್ ಆಗಿದ್ದಾರೆ. ಎಷ್ಟೇ ಪ್ರಭಾವಿಯಾದರೂ ಬಿಡುವ ಮಾತಿಲ್ಲ ಎಂದು ದಾವಣಗೆರೆ ಎಸ್ಪಿ ಹೇಳಿದ್ದಾರೆ. ಯಾವುದೇ ದೋಷ ಬೇಕಾದ್ರೂ ಯಾರೇ ಇದ್ರು ಯಾರಿಗೂ ಬಿಡುವುದಿಲ್ಲ, ಎಲ್ಲರೂ ಕಾನೂನು ಮುಂದೆ ಹೌದಲ್ಲ. ಆಸ್ಪತ್ರೆ ಆವರಣದಲ್ಲಿ ನಡೆದಿದ್ದ ಗಲಾಟೆ ಮತ್ತು ಪೊಲೀಸರ ಮೇಲಿನ ಹಲ್ಲೆಯಿಂದ ದಾವಣಗೆರೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಮನೆ ಬಳಿ ನಡೆದ ಹೈಡ್ರಾಮಾದ ಬಳಿಕ ಹುಸೇನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಹುಸೇನ್ ತಂದೆ ಕಾಂಗ್ರೆಸ್ ನಾಯಕ ಅಯೂಬ್ ಪೈಲ್ವಾನ್ ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದ್ದಾರಂತೆ. ನಂತರ ಬಡಾವಣೆ ಪೊಲೀಸ್ ಠಾಣೆಗೆ ಆರೋಪಿ ಹುಸೇನ್ ಅನ್ನ ಕರೆ ತಂದಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಕೆಂಚಪ್ಪ ಹಾಗೂ ಹರೀಶ್ಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದರು. ಈ ರೀತಿ ಪೊಲೀಸರ ಮೇಲೂ ಕೂಡ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ಅವರು ಎಷ್ಟೊಂದು ಬಲಾಢ್ಯರಾಗಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿದೆ. ಘಟನೆ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ಮತ್ತು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿವೆ. ಅಯೂಬ್ ಪೈಲ್ವಾನ್ ಇಬ್ಬರು ಪುತ್ರರಾದ ಹಸನ್ ಮತ್ತು ಹುಸೇನ್ ಇಬ್ಬರು ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಇದರಲ್ಲಿ ಹುಸೇನ್ ರೌಡಿ ಶೀಟರ್ ಆಗಿದ್ದಾರೆ. ಎಷ್ಟೇ ಪ್ರಭಾವಿಯಾದರೂ ಬಿಡುವ ಮಾತಿಲ್ಲ ಎಂದು ದಾವಣಗೆರೆ ಎಸ್ಪಿ ಹೇಳಿದ್ದಾರೆ. ಯಾವುದೇ ದೋಷ ಬೇಕಾದ್ರೂ ಯಾರೇ ಇದ್ರು ಯಾರಿಗೂ ಬಿಡುವುದಿಲ್ಲ, ಎಲ್ಲರೂ ಕಾನೂನು ಮುಂದೆ ಹೌದಲ್ಲ. ಆಸ್ಪತ್ರೆ ಆವರಣದಲ್ಲಿ ನಡೆದಿದ್ದ ಗಲಾಟೆ ಮತ್ತು ಪೊಲೀಸರ ಮೇಲಿನ ಹಲ್ಲೆಯಿಂದ ದಾವಣಗೆರೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.